ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 35ನೇ ದಿನದ ಪಯಣಕ್ಕೆ ಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಈ ಜಗತ್ತು ಮುತ್ತಿನ ಹಾರದಂತೆ ಕೃಷ್ಣನಲ್ಲಿ ಪೋಣಿಸಲ್ಪಟ್ಟಿದೆ ಎಂದು ತಿಳಿದೆವು. ಆದರೆ ಆ ಕೃಷ್ಣ ಎಲ್ಲಿದ್ದಾನೆ? ಆತನನ್ನು ನೋಡಲು ದೇವಸ್ಥಾನಕ್ಕೆ ಹೋಗಬೇಕೆ ಅಥವಾ ಕಣ್ಣು ಮುಚ್ಚಿ ಧ್ಯಾನದಲ್ಲೇ ಕೂರಬೇಕೆ? ಇಂದಿನ ಶ್ಲೋಕಗಳಲ್ಲಿ ಕೃಷ್ಣನು ನಮಗೆ ಒಂದು ಹೊಸ ದೃಷ್ಟಿಯನ್ನು ನೀಡುತ್ತಿದ್ದಾನೆ. ನಾವು ಕುಡಿಯುವ ನೀರು, ನೋಡುವ ಬೆಳಕು, ಉಸಿರಾಡುವ ಗಾಳಿ ಇವೆಲ್ಲದರಲ್ಲೂ ಭಗವಂತನನ್ನು ಹೇಗೆ ಕಾಣಬಹುದು ಎಂಬುದನ್ನು ಈ 3 ನಿಮಿಷಗಳಲ್ಲಿ ನಾವು ತಿಳಿಯೋಣ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ದೃಶು. ಕುಂತಿಪುತ್ರನೇ, ನೀರಿನಲ್ಲಿರುವ ರುಚಿ ಅಥವಾ ರಸ ನಾನು, ಸೂರ್ಯ ಮತ್ತು ಚಂದ್ರನಲ್ಲಿರುವ ಪ್ರಕಾಶ ನಾನು, ಎಲ್ಲ ವೇದಗಳಲ್ಲಿರುವ ಓಂಕಾರ ಅಥವಾ ಪ್ರಣವ ನಾನು, ಆಕಾಶದಲ್ಲಿರುವ ಶಬ್ದ ಮತ್ತು ಮನುಷ್ಯರಲ್ಲಿರುವ ಪೌರುಷ ಅಥವಾ ಸಾಮರ್ಥ್ಯ ನಾನೇ ಆಗಿದ್ದೇನೆ. ಕೃಷ್ಣನು ಇಲ್ಲಿ ವಸ್ತುವನ್ನಲ್ಲ, ಆ ವಸ್ತುವಿನ ಸಾರವನ್ನು ತಾನು ಎನ್ನುತ್ತಿದ್ದಾನೆ. ನೀರು ನಮಗೆ ದಾಹ ತಣಿಸುವುದು ಅದರ ರುಚಿ ಅಥವಾ ಗುಣದಿಂದ. ಆ ಗುಣವೇ ದೇವರು. ಬೆಳಗ್ಗೆ ಎದ್ದಾಗ ಕಾಣುವ ಸೂರ್ಯನ ಬೆಳಕು ಕೇವಲ ಭೌತಿಕವಲ್ಲ, ಅದು ಕೃಷ್ಣನ ತೇಜಸ್ಸು. ನೀವು ಮಾಡುವ ಪ್ರತಿಯೊಂದು ಸಾಧನೆಯ ಹಿಂದಿರುವ ಸಾಮರ್ಥ್ಯವೂ ಆತನದ್ದೇ. ಪುಣ್ಯೋ ಗಂಧಃ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಭೂಮಿಯಲ್ಲಿರುವ ಪವಿತ್ರವಾದ ಸುಗಂಧ ನಾನು, ಅಗ್ನಿಯಲ್ಲಿರುವ ಉಷ್ಣತೆ ನಾನು, ಸಮಸ್ತ ಜೀವಿಗಳಲ್ಲಿರುವ ಜೀವಶಕ್ತಿ ಮತ್ತು ತಪಸ್ವಿಗಳಲ್ಲಿರುವ ತಪಸ್ಸು ನಾನೇ ಆಗಿದ್ದೇನೆ. ಮಳೆ ಬಂದಾಗ ಮಣ್ಣಿನಿಂದ ಬರುವ ಆ ಒಂದು ದಿವ್ಯ ವಾಸನೆಯನ್ನು ನೀವು ಗಮನಿಸಿದ್ದೀರಾ? ಆ ಪವಿತ್ರ ಸುಗಂಧವೇ ನಾನು ಎನ್ನುತ್ತಾನೆ ಕೃಷ್ಣ. ಅಷ್ಟೇ ಅಲ್ಲ, ಒಬ್ಬ ಬುದ್ಧಿವಂತನ ಬುದ್ಧಿ, ಒಬ್ಬ ಬಲಶಾಲಿಯ ಕಾಮರಹಿತವಾದ ಬಲ ಇವೆಲ್ಲವೂ ಭಗವಂತನ ವಿಭೂತಿಗಳು. ನಾವು ಯಾವುದಾದರೂ ಶ್ರೇಷ್ಠ ಎಂದು ಕಂಡರೆ ಅಲ್ಲಿ ಕೃಷ್ಣನ ಒಂದು ಅಂಶವಿದೆ ಎಂದು ತಿಳಿಯಬೇಕು. ಸತ್ವ, ರಜಸ್ಸು ಮತ್ತು ತಮಸ್ಸು ಎಂಬ 3 ಗುಣಗಳಿಂದ ಉಂಟಾಗುವ ಎಲ್ಲ ಭಾವಗಳು ನನ್ನಿಂದಲೇ ಹುಟ್ಟಿವೆ. ಆದರೆ ನಾನು ಅವುಗಳಿಗೆ ಅಧೀನನಲ್ಲ, ಅವು ನನ್ನ ಅಧೀನದಲ್ಲಿವೆ. ಇಡೀ ಜಗತ್ತು ಈ 3 ಗುಣಗಳ ಮಾಯೆಯಲ್ಲಿ ಸಿಲುಕಿದೆ. ಆದರೆ ಈ ಗುಣಗಳ ಆಚೆಗಿರುವ ನನ್ನನ್ನು ಜನರು ಅರಿಯುತ್ತಿಲ್ಲ. ಸಿನಿಮಾದಲ್ಲಿ ಬಣ್ಣ ಬಣ್ಣದ ದೃಶ್ಯಗಳು ಬರುತ್ತವೆ, ಆದರೆ ಆ ದೃಶ್ಯಗಳು ಪರದೆಯನ್ನು ಅಥವಾ ಸ್ಕ್ರೀನನ್ನು ಒದ್ದೆ ಮಾಡುವುದಿಲ್ಲ ಅಥವಾ ಸುಡುವುದಿಲ್ಲ. ಹಾಗೆಯೇ ಜಗತ್ತಿನ ಗುಣಗಳು ಕೃಷ್ಣನ ಮೇಲೆ ಪ್ರಭಾವ ಬೀರಲಾರವು. ನಾವು ಈ ಗುಣಗಳನ್ನು ದಾಟಿ ಪರದೆಯಂತಿರುವ ಕೃಷ್ಣನನ್ನು ಕಾಣಬೇಕು. ಸ್ನೇಹಿತರೆ, ಇಂದಿನಿಂದ ನೀವು ನೀರು ಕುಡಿಯುವಾಗ ಅದರ ರುಚಿಯಲ್ಲಿ, ಸೂರ್ಯನನ್ನು ನೋಡುವಾಗ ಅದರ ಬೆಳಕಿನಲ್ಲಿ ಕೃಷ್ಣನನ್ನು ಸ್ಮರಿಸಿ. ಆದರೆ ಈ ಗುಣಗಳ ಮಾಯೆಯನ್ನು ದಾಟುವುದು ಹೇಗೆ? ಮಾಯೆಯ ಸೆರೆಯಿಂದ ತಪ್ಪಿಸಿಕೊಳ್ಳಲು ಇರುವ ಏಕೈಕ ದಾರಿ ಯಾವುದು? ಇದನ್ನು ನಾವು ನಾಳಿನ 36ನೇ ಭಾಗದಲ್ಲಿ ತಿಳಿಯೋಣ. ಭಗವದ್ಗೀತೆಯ ಈ ದಿವ್ಯ ದೃಷ್ಟಿ ನಿಮ್ಮ ಜೀವನದ ಪ್ರತಿ ಕ್ಷಣವನ್ನು ಪವಿತ್ರಗೊಳಿಸಲಿ. ಧನ್ಯವಾದಗಳು.